ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಶ ಒಂದಲ್ಲ ಎರಡಲ್ಲ ಹಲವಾರು ವಿಚಾರಗಳಿಂದ ವಿಶ್ವದ ಗಮನ ಸೆಳೆದಿದೆ, ಈಗಲೂ ಸೆಳೀತಾ ಇದೆ. ಇಲ್ಲಿ ಅನೇಕ ಮಹಾಮಹಿಮರು ಜನ್ಮ ತಳೆದಿದ್ದಾರೆ. ರಾಮಾಯಣ ಮಹಾಭಾರತ ನಡೆದು ಹೋಗಿದೆ. ಆದರೆ ಬಹುತೇಕ ಮಂದಿ ಇವತ್ತಿಗೂ ಅವುಗಳನ್ನು ನಂಬಲು ತಯಾರಿಲ್ಲ. ಆದರೆ ಅವುಗಳನ್ನ ಕೇವಲ ಭಾರತ ಮಾತ್ರವಲ್ಲ, ಇಡೀ ವಿಶ್ವವೇ ನಂಬುವಂತೆ ಪುರಾವೆ ದೊರಕಿದೆ. ಅಷ್ಟಕ್ಕೂ ಏನದು ಪುರಾವೆ? ಆ ಪುರಾವೆ ಸಿಕ್ಕಿದ್ದಾದ್ರೂ ಎಲ್ಲಿ? ಮಹಾಭಾರತಕ್ಕೂ ಈ ಸಿಕ್ಕಂತಹ ಪುರಾವೆಗೂ ಏನು ಸಂಬಂಧ? ಇತಿಹಾಸ ಪುಟಗಳಲ್ಲಿ ದಾಖಲಾಗಿರುವ ಸತ್ಯಾಂಶ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತದಂತಹ ಪುಣ್ಯ ಭೂಮಿ ಈ ವಿಶ್ವದಲ್ಲಿ ಯಾವುದಾದ್ರೂ ಇದೆಯಾ? ಇಲ್ಲಿ ರಾಮಾಯಣ ನಡೆದಿದೆ, ಮಹಾಭಾರತ ಘಟಿಸಿದೆ, ಪುಣ್ಯ ಪುರುಷರು ಇಲ್ಲಿ ಜನ್ಮವೆತ್ತಿದ್ದಾರೆ ಅಂದ್ರೆ ಅದನ್ನ ನಂಬದವರು ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡಿ, ಆಧಾರ ಎಲ್ಲಿದೆ ಅಂತ ಕೇಳೋರು ಇಲ್ಲಿ ಸಾಲುಗಟ್ಟಿ ನಿಲ್ತಾರೆ. 108 ಪ್ರಶ್ನೆಗಳನ್ನ ಕೇಳ್ತಾರೆ. ಅಂಥವರ ಬಾಯಿ ಮುಚ್ಚಿಸೋಕೆ ಕೈ ಕಟ್ಟಿಸುವ ಕೆಲ ಘಟನೆಗಳು ಆಗಾಗ್ಗೆ ಸಂಭವಿಸ್ತಾ ಇವೆ. ಜೊತೆಗೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಗ್ತಿವೆ. ಇಷ್ಟಾದ್ರೂ ಮೊಂಡುವಾದಿ ಶೂರರು ಮಾತ್ರ ತಮ್ಮ ಕೆಲಸವನ್ನ ತಾವು ಮಾಡ್ತಾನೇ ಇದ್ದಾರೆ. ಸರಿ, ಅವರ ಕೆಲಸ ಅದೇ ಅನ್ನೋದಾದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಆದ್ರೆ ಇವರ ಮಾತಿಗೆ ವಿರುದ್ಧವಾದ ಸಾಕ್ಷಿಯೊಂದು ಇತ್ತೀಚೆಗಷ್ಟೇ ಸಿಕ್ಕಿದೆ. ಅದು ಮಹಾಭಾರತಕ್ಕೆ ಮತ್ತೊಂದು ಸಾಕ್ಷಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಸುಮಾರು 3,500 ವರ್ಷಗಳ ಇತಿಹಾಸವೊಂದನ್ನು ಸಾಕ್ಷೀಕರಿಸಿದೆ. ರಾಜಸ್ಥಾನದ ದೀಗ್ ಜಿಲ್ಲೆಯ ಬಹಾಜ್ ಗ್ರಾಮ. ಈ ಗ್ರಾಮ ಇಷ್ಟು ವರ್ಷ ಸಾಮಾನ್ಯವಾದ ಒಂದು ಹಳ್ಳಿಯೇ ಆಗಿತ್ತು. ಆದರೆ ಇದೇ ಊರಿನ ಭೂಗರ್ಭದಲ್ಲಿ ಒಂದಲ್ಲ ಎರಡಲ್ಲ 4 ಕಾಲಗಳ ಪುರಾವೆಗಳು ಅಡಗಿವೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಯಾವಾಗ ಈ ಪ್ರದೇಶದಲ್ಲಿ ಉತ್ಖನನ ಆರಂಭವಾಯಿತೋ ಆಗ್ಲೇ ನೋಡಿ ಗೊತ್ತಾಗಿದ್ದು ಇಲ್ಲಿ 5 ಕಾಲದ ರಹಸ್ಯ ಅಡಗಿದೆ ಅಂತ. ಅವು ಯಾವುವು ಅಂದ್ರೆ ಕುಶಾನ ಕಾಲ, ಶುಂಗಕಾಲ, ಮೌರ್ಯ ಕಾಲ, ಮಹಾಜನಪದ ಕಾಲ ಮತ್ತು ಮಹಾಭಾರತದ ಕಾಲದ ಅವಶೇಷಗಳು ಸಿಕ್ಕಿವೆ. ಇನ್ನು ಇದರ ಬಗ್ಗೆ ಹೇಳಬೇಕಂದ್ರೆ ಈ ರೀತಿ ಒಂದೇ ಕಡೆ ವಿವಿಧ ಕಾಲಗಳ ಅವಶೇಷಗಳು ಪ್ರಪಂಚದ ಯಾವ ಮೂಲೆಯಲ್ಲೂ ಪತ್ತೆಯಾಗಿಲ್ಲ. ಈ ಭೂ ಪ್ರದೇಶದಲ್ಲಿ ಉತ್ಖನನಕ್ಕೆ ಮುಂದಾದ ಅಧಿಕಾರಿಗಳು ಮೊದಲು ಸುಮಾರು 23 ಅಡಿಗಳಷ್ಟು ಆಳಕ್ಕೆ ತೆಗೆದರು. ಆಗ ಒಂದಷ್ಟು ಕುರುಹುಗಳು ಪತ್ತೆಯಾದವು. ಇದು ಸಂಶೋಧನಾಕಾರರ ಕುತೂಹಲಕ್ಕೆ ಕಾರಣವಾಯಿತು. ಇದರಿಂದ ಇವರು ಇನ್ನಷ್ಟು ಉತ್ಖನನ ಮಾಡಲು ಮುಂದಾಗ್ತಾರೆ. ಆಗ ಅವರ ನಿರೀಕ್ಷೆ ಸುಳ್ಳಾಗಲಿಲ್ಲ. ಮೊದಲ ಹಂತದಲ್ಲಿ ಪತ್ತೆಯಾಗಿದ್ದು ಬುದ್ಧನ ಕಾಲಘಟ್ಟದ ಪುರಾವೆಗಳು, ಆ ಕಾಲದಲ್ಲಿ ಬಳಸಲಾಗ್ತಿದ್ದಂತಹ ವಸ್ತುಗಳ ಅವಶೇಷಗಳು. ಅದೇ ರೀತಿ ಮತ್ತಷ್ಟು ಆಳಕ್ಕೆ ಹೋದಾಗ ಮೌರ್ಯರ ಕಾಲದ ವಸ್ತುಗಳು ಹಾಗೂ ಅದರ ಹಿಂದಿನ ಕಾಲದ ವಸ್ತುಗಳು ಪತ್ತೆಯಾದವು. ಇಷ್ಟಾದ ಮೇಲೆ ಇನ್ನೂ ಏನಾದರೂ ಸಿಗಬಹುದೇನೋ ಅಂತ ಮತ್ತಷ್ಟು ಆಳಕ್ಕೆ ಅಗೆಯಲಾಯಿತು. ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅವುಗಳು ಸುಮಾರು 3,500 ವರ್ಷಗಳಷ್ಟು ಹಿಂದಿನವು ಅನ್ನೋದು ತಿಳಿದು ಬಂತು. ಹೀಗೆ ಇಲ್ಲಿ ಸಿಕ್ಕಂತಹ ವಸ್ತುಗಳು ಒಂದೊಂದು ಕಾಲಘಟ್ಟದ ಪುರಾವೆಗಳನ್ನು ಹೇಳ್ತಾ ಹೋಗ್ತಿವೆ. ಇನ್ನು ಈ ಸ್ಥಳದಲ್ಲಿ ಕಪ್ಪು ಬಣ್ಣದ ಮಣಿಗಳು ದೊರೆತವು. ಸಾಮಾನ್ಯವಾಗಿ ಉತ್ಖನನದ ಸಮಯದಲ್ಲಿ ಬಿಳಿ ಬಣ್ಣದ ಮಣಿಗಳು ಕಂಡುಬರ್ತಾವೆ. ಆದರೆ ಇಲ್ಲಿ ಮಾತ್ರ ಬಿಳಿಯ ಮಣಿಗಳು ಕಂಡುಬಂದವು. ಇದರ ಅರ್ಥ ಏನಪ್ಪಾ ಅಂದ್ರೆ ಇವು ತುಂಬಾನೇ ಅಪರೂಪದ ಮಣಿಗಳು. ಇವೆಲ್ಲವೂ ಶುಂಗ ಕಾಲಕ್ಕೆ ಸೇರಿದವು ಅಂತ. ಸಾಮಾನ್ಯವಾಗಿ ಉತ್ಖನನದ ಸಮಯದಲ್ಲಿ ಬಿಳಿ ಬಣ್ಣದ ಮಣಿಗಳು ಸಿಗ್ತಾವೆ. ಇವು ಸಾಕಷ್ಟು ವಿಶೇಷತೆಯಿಂದ ಕೂಡಿದ್ವು. ಇದರ ಜೊತೆ ಮೂಳೆಯಿಂದ ಮಾಡಿದ ಸೂಜಿಯಂತಹ ಕೆಲ ವಸ್ತುಗಳು ಇದ್ವು. ಇವುಗಳನ್ನ ಬರೆಯಲು ಹಾಗೂ ನೇಯ್ಗೆ ಮಾಡಲು ಬಳಸಲಾಗ್ತಿತ್ತಂತೆ. ಇನ್ನು ಮೂಳೆಯಿಂದ ಮಾಡಿದ ಬಾಚಣಿಗೆ ಇದ್ವು. ಅವುಗಳ ಮೇಲೆ ಉತ್ತಮವಾದ ಕೆತ್ತನೆಗಳು ಕೂಡ ಕಂಡುಬಂದವು. ಇದರ ಜೊತೆ ರತ್ನಗಳಿಂದ ಮಾಡಿದ ಸರಗಳು ಇದ್ವು. ಇದನ್ನ ನೋಡಿದ್ರೆ ಒಂದು ವಿಚಾರ ಅರಿವಿಗೆ ಬರುವುದು ಸಹಜ. ಅಂದಿನ ಕಾಲದಲ್ಲೇ ನಮ್ಮ ದೇಶದ ಜನರು ಸಾಕಷ್ಟು ಮುಂದುವರೆದಿದ್ರು, ಅಲ್ಲದೆ ಅವರೆಲ್ಲರೂ ಸೌಂದರ್ಯ ಪ್ರಿಯರಾಗಿದ್ರು ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಮಾತ್ರವಲ್ಲ, ಸಂಶೋಧಕರನ್ನ ಇನ್ನೊಂದಷ್ಟು ಬೆಚ್ಚಿ ಬೀಳಿಸಿದ್ದು ಅಂದ್ರೆ ಮಣ್ಣಿನಲ್ಲಿ ಮಾಡಿದ ಶಿವ ಪಾರ್ವತಿಯರ ವಿಗ್ರಹ. ಇದು ಕ್ರಿಸ್ತಪೂರ್ವ 1,000 ವರ್ಷಗಳಿಗೂ ಹಿಂದಿನದ್ದು ಅನ್ನೋದು ಗೊತ್ತಾಗತ್ತೆ. ಇಲ್ಲೊಂದು ಅಚ್ಚರಿಯ ವಿಷಯ ಅಂದ್ರೆ ಶಿವ ಪಾರ್ವತಿಯ ವಿಗ್ರಹ ಸಿಕ್ತಲ್ಲ, ಅದರ ಪಕ್ಕದಲ್ಲೇ ಒಂದಷ್ಟು ಬಲಿಗುಂಡಿಗಳು ಸಿಕ್ಕಿದ್ವು. ಇಲ್ಲಿ ಶಕ್ತಿ ದೇವತೆಗಳನ್ನ ವಶಪಡಿಸಿಕೊಳ್ಳಲು, ಆರಾಧನೆ ಮಾಡಲು ಇವುಗಳನ್ನ ನಿರ್ಮಾಣ ಮಾಡಿರಬಹುದು ಅನ್ನೋದು ಇದರಿಂದ ಗೊತ್ತಾಗತ್ತೆ. ಮತ್ತೊಂದಷ್ಟು ಬಿಡಿಸಿ ಹೇಳಬೇಕಂದ್ರೆ ದೇಶದ ನಾನಾ ಭಾಗಗಳಲ್ಲಿ ಶಿವನನ್ನ ಮೆಚ್ಚಿಸಲು ಅನೇಕ ರೀತಿಯ ಕಠೋರ ಆಚರಣೆಗಳನ್ನ ಮಾಡ್ತಾ ಇದ್ರು. ಹಾಗೆ ಕಾಳಿ, ಚಾಮುಂಡೇಶ್ವರಿ ಮುಂತಾದ ಅಧಿದೇವತೆಯರನ್ನ ಒಲಿಸಿಕೊಳ್ಳಲು ತಪಸ್ಸು ಮಾಡ್ತಾ ಇದ್ರು. ಅದರಲ್ಲೂ ಕೆಲವರು ತಮ್ಮ ರುಂಡವನ್ನ ತಾವೇ ಕಡಿದುಕೊಂಡು ಪ್ರಾಣಾರ್ಪಣೆಯನ್ನ ಮಾಡಿಕೊಳ್ತಿದ್ರು.
ಇನ್ನು ಕೆಲ ಕಾಲದಲ್ಲಿ ಪ್ರಾಣಿ ಬಲಿ ಅಥವಾ ನರಬಲಿ ಕೊಡೋ ಮೂಲಕ ದೇವರನ್ನ ಮೆಚ್ಚಿಸಿಕೊಳ್ಳುವ ಕೆಲಸ ಮಾಡ್ತಿದ್ವು. ಇವುಗಳ ಕುರುಹು ಕೂಡ ಇದೇ ಜಾಗದಲ್ಲಿ ಪತ್ತೆಯಾಗಿದೆ. ಎಲ್ಲ ಬಲಿಗುಂಡಿಗಳು ಒಂದೊಂದು ಕಥೆಯನ್ನ ಹೇಳುವಂತಿವೆ. ಅಲ್ಲದೆ ಅಂದಿನ ಕಾಲದಲ್ಲಿ ಬಲಿ ಕೊಡೋದು, ದೇವರ ಹೆಸರಲ್ಲಿ ಪ್ರಾಣಾರ್ಪಣೆ ಮಾಡಿಕೊಳ್ಳೋದು ಸಾಮಾನ್ಯವಾಗಿತ್ತು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಅಂದ್ರೆ, ಕಾಳಿ ಮುಂತಾದ ದೇವತೆಗಳಿಗೆ ಬಲಿ ಕೊಡೋದ್ರ ಬಗ್ಗೆ ನಾವು ಕೇಳಿದ್ದೇವೆ. ಆದ್ರೆ ಮಹಾದೇವನಿಗೆ ಆ ಕಾಲದಲ್ಲಿ ಯಾಕೆ ಬಲಿ ಕೊಡ್ತಿದ್ರು, ಯಾಕೆ ಪ್ರಾಣಾರ್ಪಣೆಯನ್ನ ಮಾಡಿಕೊಳ್ತಿದ್ರು ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಲಭ್ಯವಾಗಿಲ್ಲ. ಆದರೆ ಇಂಥವುಗಳು ಕೂಡ ದೇಶದ ಯಾವ ಜಾಗವನ್ನ ಉತ್ಖನನ ಮಾಡಿದಾಗಲೂ ಸಿಕ್ಕಿಲ್ಲ ಅನ್ನೋದು ಮಾತ್ರ ಗಮನಾರ್ಹ. ಇನ್ನು ಮಹಾಭಾರತ ಒಂದು ಕಾಲ್ಪನಿಕ ಕಥೆ. ಇಲ್ಲಿ ಯಾವ ಯುದ್ಧವೂ ನಡೆದಿಲ್ಲ, ಏನು ನಡೆದೇ ಇಲ್ಲ ಅಂತಾರಲ್ಲ, ಆ ಬುದ್ಧಿವಂತರ ತಲೆಗೆ ಕೆಲಸ ಕೊಡೋ ಕೆಲ ವಸ್ತುಗಳು ಇಲ್ಲಿ ಸಿಕ್ಕಿವೆ. ಅವುಗಳು ಯಾವುವು ಅಂದ್ರೆ, ಮಹಾಭಾರತದ ಕಾಲಘಟ್ಟದಲ್ಲಿ ಬಳಸಲಾಗ್ತಿದ್ದ ಮಡಿಕೆ ಕುಡಿಕೆಗಳು ಹಾಗೆ ಯಜ್ಞಕುಂಡಗಳು ಕಂಡುಬಂದಿವೆ. ಇಷ್ಟು ಮಾತ್ರವಲ್ಲ, ಸಿಕ್ಕಂತಹ ಅಶ್ವಿನಿ ಕುಮಾರರ ಪ್ರತಿಮೆಗಳು ಕೂಡ ಸಾಕಷ್ಟು ಅಚ್ಚರಿಗಳಿಗೆ ಕಾರಣ ಆಗಿದೆ. ಇಷ್ಟು ಹೇಳಿದ್ರೆ ಇದು ಮಹಾಭಾರತ ಕಾಲದ್ದೇ ಅಂತ ಹೇಗೆ ಹೇಳ್ತೀರಿ ಅಂತ ಕೆಲ ಬುದ್ಧಿವಂತರು ಕೇಳ್ತಾರೆ. ಅದನ್ನು ಹೇಳ್ತೀವಿ ಕೇಳಿ. ಇದು ಮಹಾಭಾರತ ಕಾಲದ್ದೇ ಅಂತ ಹೇಳೋಕೆ ಇನ್ನೊಂದು ಪುರಾವೆ ಇದೆ. ಅದೇನಂದ್ರೆ, ಈ ಗ್ರಾಮ ಇದೆಯಲ್ಲ, ಇದು ಶ್ರೀಕೃಷ್ಣನ ಜನ್ಮಸ್ಥಳ ಮಥುರಾದಿಂದ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿದೆ. ಇನ್ನೂ ಸ್ವಲ್ಪ ದೂರ ಸಾಗಿದ್ರೆ ಹಸ್ತಿನಾಪುರ ಹಾಗೂ ಇಂದ್ರಪ್ರಸ್ಥ ಸಿಗುತ್ತೆ. ಈ ಇಂದ್ರಪ್ರಸ್ಥ ಯಾವುದು ಹೇಳಿ? ಇವತ್ತಿನ ದೆಹಲಿ. ಇಲ್ಲೂ ಕೂಡ ಕೆಲ ವರ್ಷಗಳ ಹಿಂದೆ ಉತ್ಖನನ ಮಾಡಲಾಗಿತ್ತು. ಈ ವೇಳೆ ಕೂಡ ಮಹಾಭಾರತದ ಕುರುಹುಗಳು ಎನ್ನಲಾಗುವ ಕೆಲ ವಸ್ತುಗಳು ಸಿಕ್ಕಿದ್ವು. ಇದನ್ನು ನೋಡಿದ್ರೆ 100ಕ್ಕೆ 100ರಷ್ಟು ಇವೆಲ್ಲ ಮಹಾಭಾರತ ಕಾಲದ್ದೇ ಅಂತ ಹೇಳಬಹುದು. ಹೀಗೆ ದೆಹಲಿಯಲ್ಲಿ ಸಿಕ್ಕಿದ ವಸ್ತುಗಳು ಹಾಗೂ ರಾಜಸ್ಥಾನದ ಈ ಭಾಗದಲ್ಲಿ ಸಿಕ್ಕಿದ್ವಲ್ಲ, ಈ ಎರಡು ವಸ್ತುಗಳನ್ನು ಒಂದಕ್ಕೊಂದು ಅವಲೋಕನ ಮಾಡಿ ಹೋಲಿಕೆ ಮಾಡಿ ನೋಡಲಾಯಿತು. ಆಗ ಗೊತ್ತಾಗಿದ್ದು ಇವೆರಡಕ್ಕೂ ಸಂಬಂಧ ಇದೆ ಅನ್ನೋದು. ಅಲ್ಲಿಗೆ ಇಲ್ಲಿ ಸಿಕ್ಕ ವಸ್ತುಗಳು ಮಹಾಭಾರತ ಕಾಲಘಟ್ಟದ್ದೇ ಅಂತ ಸಂಶೋಧಕರು ತೀರ್ಮಾನ ಮಾಡಿದ್ರು. ಇವಿಷ್ಟು ಮಾತ್ರ ಈ ಜಾಗದಲ್ಲಿ ಸಿಗಲಿಲ್ಲ. ಮತ್ತೊಂದು ವಿಸ್ಮಯ ಪತ್ತೆಯಾಯಿತು. ಅದೇನೆಂದ್ರೆ, ವಿಶಾಲವಾದ ನದಿಯೊಂದರ ಹರಿವು. ಈ ನದಿಯ ಹರಿವಿಕೆ ಕೂಡ ಭೂಗರ್ಭದ ಒಳಗೆ ಸೇರಿ ಹೋಗಿತ್ತು. ಅದನ್ನ ಸಂಶೋಧಕರು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರು. ಈ ವೇಳೆ ಇಲ್ಲಿ ಹರಿತಾ ಇದ್ದದ್ದು ಸರಸ್ವತಿ ನದಿಯ ಉಪನದಿ ಇರಬಹುದು ಅನ್ನೋ ತೀರ್ಮಾನಕ್ಕೆ ಬಂದರು. ಇನ್ನು ಎಷ್ಟೋ ಉತ್ಖನನಗಳಲ್ಲಿ ಹಳೆಯ ಲಿಪಿಗಳು ಪತ್ತೆಯಾಗ್ತವೆ. ಅದೇ ರೀತಿ ಇಲ್ಲೂ ಒಂದಷ್ಟು ಲಿಪಿಗಳು ಸಿಕ್ಕಿವೆ. ಅವು ಬ್ರಾಹ್ಮಿ ಲಿಪಿ ಅನ್ನೋದು ಗೊತ್ತಾಗಿದೆ. ಇವುಗಳು ಕೂಡ ಅನೇಕ ವಿಚಾರಗಳನ್ನ ಹೇಳುವಂತಿದೆ. ಅಲ್ಲದೆ ಇಲ್ಲಿ ಸಿಕ್ಕಿರುವ ವಿಗ್ರಹಗಳು ಅಂದಿನ ಕಾಲದಲ್ಲಿ ವಿಗ್ರಹಾರಾಧನೆ ಚಾಲ್ತಿಯಲ್ಲಿತ್ತು ಅನ್ನೋದಕ್ಕೆ ಪುರಾವೆಗಳನ್ನು ಒದಗಿಸುತ್ತವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ 3500 ವರ್ಷಗಳ ಹಿಂದೆ ಯುಧಿಷ್ಠಿರ ಶಕೆ ಇತ್ತು ಅಂತ ಹೇಳಲಾಗತ್ತೆ. ಇನ್ನು 3001ರಲ್ಲಿ ಕಲಿಯುಗ ಆರಂಭವಾಯಿತಂತೆ. ಅದು ಯುಧಿಷ್ಠಿರನ ನಂತರ, ಅಂದ್ರೆ ಪರೀಕ್ಷಿತನ ಕಾಲಮಾನದಲ್ಲಿ ಕಲಿಯುಗ ಆರಂಭವಾಯಿತು. ಇದು ಕ್ರಿಸ್ತ ಹುಟ್ಟೋದಕ್ಕೂ 3500 ವರ್ಷಗಳ ಹಿಂದೆಯೇ ಮಹಾಭಾರತ ನಡೆದಿತ್ತು ಅನ್ನೋದು ಇಲ್ಲಿ ಬಯಲಾಗಿದೆ. ಅಂದ್ರೆ ಇಲ್ಲಿ ಪತ್ತೆಯಾಗಿರೋ ವಸ್ತುಗಳು ಮಹಾಭಾರತ ಕಾಲದ್ದೇ ಅನ್ನೋದು ದೃಢವಾಗತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇಲ್ಲಿ ಸಿಕ್ಕಿರುವ ವಸ್ತುಗಳು ಹಾಗೂ ಕುರುಹುಗಳು ಒಂದಲ್ಲ ಎರಡಲ್ಲ, ಹಲವಾರಿವೆ. ಇವುಗಳು ನಮ್ಮ ದೇಶದ ಐತಿಹ್ಯಗಳನ್ನು ಸಾರಿ ಹೇಳುತ್ತವೆ. ಆದರೆ ಇದನ್ನ ಅರಿಯದ ಕೆಲವರು ನಮ್ಮ ದೇಶದ ಆಚಾರ ವಿಚಾರಗಳು ಹಾಗೂ ಸಂಸ್ಕೃತಿಯನ್ನೇ ಅಲ್ಲಗಳೆಯುತ್ತಾರೆ. ಅಂಥವರು ಇಂತಹ ಅನೇಕ ಸಾಕ್ಷಿಗಳು ಸಿಕ್ಕ ಮೇಲಾದರೂ ಬದಲಾಗಬಹುದಲ್ವಾ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.